ಹಲೋ ಫ್ರೆಂಡ್ಸ್, ಇವತ್ತು ನಾನು ಮ್ಯಾಂಗೋ ಕೇಕ್ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು 250 ml ಕಪ್ಪಲ್ಲಿ 1 ಕಪ್ಪಷ್ಟು ಇದು ಉಪ್ಪಿಟ್ಟಿನ ರವೆ ಹಾಕ್ಕೊಡ್ತೀನಿ. ಮಾಮೂಲು ಉಪ್ಪಿಟ್ಟಿನ ರವೆ. ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ. ರವೆ ಒಟ್ಟಿಗೆ ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ. 2 ಏಲಕ್ಕಿ ಹಾಕ್ಕೊಳ್ತೇನೆ ಫ್ಲೇವರ್ಗೋಸ್ಕರ. 1-2 ಏಲಕ್ಕಿ. ಈಗ ರವೆ ಮತ್ತು ಸಕ್ಕರೆನ ಗ್ರೈಂಡರ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣಗಾಗಬೇಕು ಅಂತೇನಿಲ್ಲ, ಅದು ಸ್ವಲ್ಪ ಆದ್ರೆ ಸಾಕು. ಅದನ್ನು ಒಂದು ಜರಡಿಯಲ್ಲಿ ಸಾಣಿಸ್ಕೋಬೇಕು. ಸೊ ಇದು ಜರಡಿ ಹಿಡಿದಿದೆ. ಸ್ವಲ್ಪ ಏಲಕ್ಕಿ ಮತ್ತು ಒಂದು ಸ್ವಲ್ಪ ಗಟ್ಟಿ ಇರೋ ರವೆ ಉಳಿದಿದೆ. ಎಲ್ಲದೂ ಇದಾಗಿದೆ ಕ್ಲೀನಾಗಿ. ಈಗ ಮಿಕ್ಸರ್ ಗ್ರೈಂಡರ್ಗೆ 1 ಕಪ್ಪಷ್ಟು ನಾನು ರವೆ ಎಷ್ಟು ಹಾಕ್ಕೊಂಡಿದ್ದೀನೋ ಅಷ್ಟು ಮ್ಯಾಂಗೋ ಹಾಕ್ಕೊಂಡಿದ್ದೀನಿ. 1 ಕಪ್ ಮ್ಯಾಂಗೋಗೆ ಒಂದು ಅರ್ಧ ಕಪ್ಪು ಇದು 250 ml ಕಪ್ಪಲ್ಲಿ 1 ಕಪ್ ರವೆ 1 ಕಪ್ ಮ್ಯಾಂಗೋ ಹಾಕಿದ್ದೀನಿ. ಅರ್ಧ ಕಪ್ ಹಾಲು ಹಾಕಿ ಇದನ್ನು ಸಹಿತ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೇನೆ. 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರು, ಅಡುಗೆ ಸೋಡಾ ಅಲ್ಲ, ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ಬೇಕು. ಆನಂತರ ಗ್ರೈಂಡ್ ಮಾಡಿರ್ತಕ್ಕಂಥದ್ದು 1 ಕಪ್ ಮ್ಯಾಂಗೋ ಮತ್ತು ಅರ್ಧ ಕಪ್ ಹಾಲು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 4 ಟೀ ಸ್ಪೂನಷ್ಟು 4 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಕರಗಿಸಿ ಹಾಕ್ಕೊಳ್ತಿದ್ದೀನಿ. 2 3 4 ಟೇಬಲ್ ಸ್ಪೂನ್ ಸಾಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಬಾದಾಮ್ ಬೀಜ ಹಾಕ್ಕೊಳ್ತೀನಿ. ಆನಂತರ ಒಂದು ಸ್ವಲ್ಪ ಇದು ಟೂಟಿ ಚೆರೀಸು, ಡ್ರೈ ಚೆರೀಸು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮೇಲ್ಗಡೆ ಒಂದು ಸ್ವಲ್ಪ ಅಲಂಕಾರಕ್ಕೆ ಹಾಕ್ಕೊಳ್ಬೇಕು. ಸೊ ಈಗ ಇದು ಆಗಿದೆ, ರೆಡಿ ಆಗಿದೆ ಕೋಟು. ಇದಕ್ಕೆ ಮ್ಯಾಂಗೋ ಜೊತೆಗೆ ಒಂದು ಸ್ವಲ್ಪ ಕೇಸರಿ ಹಾಕಬೇಕು. ಒಂದು 2-4-5 ದೊಡ್ಡ ಅದು ಹಾಕಿದರೆ ನಾನು ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ತಟ್ಟೆಗೆ ನಾನು ಬಟ್ರ್ ಪೇಪರ್ ತೊಗೊಂಡು ಸ್ವಲ್ಪ ಬೆಣ್ಣೆ ಸವರ್ಕೊಂಡಿದ್ದೀನಿ. ಸೊ ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ನಾನು ಮಾಡಿರ್ತಕ್ಕಂಥದ್ದು. ಸೊ ಈ ಥರ ಒಂದು ಕನ್ಸಿಸ್ಟೆನ್ಸಿ ಇದೆ. ಅದನ್ನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ ಅಲಂಕಾರಕ್ಕೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು. ಈ ಥರ ಒಂದು ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕಿ ಈಗ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಕುಕ್ಕರ್ ಪ್ಯಾನು. ಸೊ ಪ್ರೀ ಹೀಟ್ ಮಾಡಿರ್ತಕ್ಕಂಥದ್ರಲ್ಲಿ ನಾನು ಇದನ್ನೇ ಪ್ಲೇಸ್ ಇಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 40 ನಿಮಿಷ ಬೇಯಿಸ್ಕೋಬೇಕು. ನೋ ಮೈದಾ, ನೋ ಎಗ್. ಸೊ ಮ್ಯಾಂಗೋ ಕೇಕು ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ವುಡನ್ ಸ್ಟಿಕ್ ತೊಗೊಂಡು ನೋಡಬೇಕು. ನೋಡಿ, ಇದಕ್ಕೇನು ಅಂಟ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಇದು ಚೆನ್ನಾಗೆ ಬೆಂದಿದೆ. ಸ್ಟಿಕ್ಕಿಗೇನು ಅಂಟ್ಕೊಳ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ಸೊ ಇದು ಒಂದು ಅರ್ಧ ಗಂಟೆ ತಣ್ಣಗಾಗಬೇಕು. ಒಂದು ಅರ್ಧ ಗಂಟೆಯಿಂದ ಒಂದು 3/4 ಗಂಟೆ 45 ಮಿನಿಟ್ಸ್ ಹೊರತು ತಣ್ಣಗಾಗಬೇಕು. ಬೇಯಿಸ್ಕೊಳ್ಲಿಕ್ಕೆ 40-45 ನಿಮಿಷ. ಆಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಒಂದು 40 ನಿಮಿಷ ಬೇಕಾಗುತ್ತೆ. ಆನಂತರ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಕೇಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಸ್ಮೂತಾಗಿರ್ತಕ್ಕಂಥ ಒಂದು ಕೇಕು ರೆಡಿಯಾಗಿದೆ. ನೋಡಿ ಯಾವ ಥರ ಆಗಿದೆ ಅಂತ. ಸೊ ಈ ಥರನಾಗಿ ಮನೆಯಲ್ಲಿ ನೀವು ಒಮ್ಮೆ ಮ್ಯಾಂಗೋ ಕೇಕನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.